ಸಿನಿಮಾ ಬಿಟ್ಬಿಟ್ಟೆ ನಾನು ಅವಾಗ. ಐ ಸೆಡ್ ನೋ, ದಿಸ್ ಇಸ್ ನಾಟ್ ವರ್ಕಿಂಗ್ ಔಟ್, ಬೇಡ ಹಾಗೆ ಅಂತ. ಅಷ್ಟರೊಳಗಡೆ ಈ ಐರನ್ ಲೆಗ್ ಅಂತೆಲ್ಲ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ನನ್ನ ಮೇಲೆ. ಯಾವನೋ ಒಬ್ಬ ಗುರ್ತಿಸ್ದ ಸರ್ ನನ್ನ ನೋಡ್ಬಿಟ್ಟು, ಇವ್ರು ಅಂತ ಸ್ಟಾರ್ಟ್ ಮಾಡ್ದ. ಅಲ್ಲಿಂದ ಎದ್ದೇಳ್ತು ಸರ್ ಒಂದು ಸೌಂಡು. ಎಲ್ಲರೂ ನಿಮ್ಮನ್ನ ಕಿಚ ಕಿಚ ಅಂತ ಯಾಕೆ ಕರೀತಾರೆ? ಮೇಡಮ್, ಕಿಚ ಅಂದ್ರೆ ಏನರ್ಥ? ಕಿಚ ಅಂದ್ರ ಹೆಸರೇ ವಿಚಿತ್ರವಾಗಿದೆಯಲ್ಲ. ಹೌದು ಸರ್, ನಂಗೂ ಅದೇ ಡೌಟ್ ಆಗಿದೆ. ಹಾಗಂದ್ರೆ ಏನರ್ಥ? ಕಿಚ ಅಂದ್ರೆ ಏನು? ಮೊದ್ಲು ನನಗೆ ಅದ್ರ ಅರ್ಥ ಗೊತ್ತಾಗ್ಬೇಕು. ಕನ್ನಡದ ನಿಘಂಟನ್ನೆಲ್ಲ ಜಾಲರ್ಸ್ ನೋಡ್ಬೇಕಪ್ಪ. ಸರ್, ಕನ್ನಡ ನಿಘಂಟು ವಿಭಾಗ ಯಾವ ಕಡೆ ಇದೆ? ಕಿಚ ಪದಕ್ಕೆ ಅರ್ಥ ಹೊಂಟೋದ್ರ? ಹೌದು, ಎದುರುಗಡೆ ಇದೆ. ಡೋಂಟ್ ಬಿ ಸಿಟಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅರ್ಥ ನನಗ್ ಗೊತ್ತು. ಕಿಚ ಅಂದ್ರೆ ಬೆಂಕಿ. ಕಿಚಾನೇ ಕೃಷ್ಣ, ಕೃಷ್ಣನೇ ಕಿಚ, ಶ್ರೀಕೃಷ್ಣ ಪರಮಾತ್ಮ. ಧನ್ಯೋಸ್ಮಿ. ನೋಡೋದಕ್ಕೆ ಸ್ಮಾರ್ಟ್ ಆಗಿ ಹೀರೋ ತರ ಇದ್ದಾನೆ. ಉದ್ದ ಕೂದಲು ಬಿಟ್ಟಿದ್ದಾನೆ. ಅಂದಾಜು 6 ಅಡಿ ಎತ್ತರ ಇದ್ದಾನೆ. ರಾಜರಲ್ಲಿ ವಿಷ್ಣುವರ್ಧನನ ಜಾತಕ. ಪಂಚಾಯತ್ತಿ ಬಿಟ್ಟ ಅಂತಂದ್ರೆ ಒಂದು ವರ್ಷ ಅನ್ಕೊಳ್ಳಲ್ಲ. ಮದಕರೆ ಬಚ್ಚನ್, ಅರ್ಜುನ್ ಮಹಾಕ್ಷಯ್, ಇದು ಸುದೀಪ್ ಸಾಮ್ರಾಜ್ಯ. ಈ ಊರಿಗೆ ಒಬ್ಬನೇ ದಾದ. ಲೇ ದಡ್ಡ, ನಾನು ಅದನ್ನೇ ಹೇಳ್ತಾ ಇರೋದು. ಊರಿಗೆ ಒಬ್ನೇ ದಾದ ಇರ್ಬೇಕು ಅಂತ. ಅದು ನಾನಾಗಿರ್ಬೇಕು.